ಸಿನಿಮಾ ಏನ್ ಜಾನರ್ ಇರ್ಬೋದು ಅಂತ ಒಂದು ಚಿಕ್ಕ ಐಡಿಯಾ ಸಿಗ್ತಾ ಇದೆ. ಮೊದಲಿಗೆ KVR ಪಿಕ್ಚರ್ಸ್ ನ ರಾಮು ಸರ್, ಮಹೇಶ್ ಅವರು ಹಾಗೆ ಶೋಭಾ ಶಿವಾಜಿ ಅವ್ರ ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದೀನಿ. ನಿರ್ಮಾಪಕರುಗಳು ಅವರೆಲ್ಲರೂ ಬರುವಾಗ ರಾಮು ಸರ್ ಮಾತಾಡ್ತೀನಿ ಅಂತ ಹೇಳಿದ್ರು. ದಯವಿಟ್ಟು ಬನ್ನಿ ಸರ್. ಈಗ ಎಲ್ಲ ಟ್ರೈಲರ್ ನೋಡಿದಿರಿ, ಸಿನಿಮಾ ಸಾಂಗ್ಗಳು ನೋಡಿದಿರಿ. ಒಂದು ಫ್ಯಾಮಿಲಿ ಚಿಕ್ಕ ಮಗುವಿಂದ ಹಿಡಿದು ಪ್ರತಿಯೊಬ್ಬ ವಯಸ್ಸಾದ 80 ವರ್ಷದವರು ನೋಡೋಂಥ ಸಿನಿಮಾಗಳನ್ನ ನಾವು ತುಂಬ ಇಷ್ಟದಿಂದ ತುಂಬ ಪ್ರೀತಿಯಿಂದ ಸಿನಿಮಾ ಮಾಡಿದ್ದೀವಿ. ನಾವು ಹೆಚ್ಚೇನು ಹೇಳಿಕ್ಕಾಗಲ್ಲ. ನಾವು ಹೇಳೋದಷ್ಟೇ, ನಮ್ಮ ಸಿನಿಮಾ ಇವತ್ತೆಲ್ಲ ನೀವು ಸಿನಿಮಾಗಳು ನೋಡ್ತಿದ್ದೀವಿ, ಎಲ್ಲ ಥರ ಸಿನಿಮಾಗಳು ಬಂದು ಹೋಗ್ತಾ ಇದೆ. ಬಟ್ ಆದರೆ ನಾವು ಮಾಡೋ ಸಿನಿಮಾ ಅಂತ ಫ್ಯಾಮಿಲಿ ಓರಿಯೆಂಟೆಡ್ ಆಗಿ ಒಂದು ಹಳ್ಳಿ ಸೊಗಡಿನ ಕಥೆ ಇದೆ ಈ ಸಿನಿಮಾ. ಈ ಸಿನಿಮಾಗೆ ಹಣ ಹಾಕಿದ್ದನ್ನು ಹೆಚ್ಚಾಗಿ ಜನದ ಆಶೀರ್ವಾದ ನಾವು ತುಂಬ ಆಸೆ ಪಡ್ತಾ ಇದ್ದೀವಿ. ಬಿಸ್ನೆಸ್ಸು ದೇವರು ಬಿಟ್ಟಿದ್ದು, ಆ ಬಿಸ್ನೆಸ್ ಬಗ್ಗೆ ಮಾತಾಡಲ್ಲ. ಬಟ್ ಪ್ರತಿಯೊಬ್ಬರು ಸಹ ಸಿನಿಮಾನ ಕನ್ನಡ ಜನತೆ ನೋಡಿ ಆಶೀರ್ವಾದ ಮಾಡಿ ನಮ್ಮನ್ನು ಹರಿಸಿ ಹಾರೈಸಿದರೆ ನಾವು ಮುಂದೊಂದು ದಿನ ಇದಕ್ಕಿಂತ ಇನ್ನೊಂದು ಒಳ್ಳೆ ಕಂಟೆಂಟ್ ಸಿನಿಮಾಗಳು ಹಾಕ್ಕೊಂಡು ಇದೇ ಥರ ಹೊಸ ಕಲಾವಿದರಲ್ಲಿ ಹೊಸ ಡೈರೆಕ್ಟರ್ಗಳಾಗಲಿ ಪ್ರತಿಯೊಬ್ಬರು ಅವಕಾಶ ಕೊಡಲಿಕ್ಕೆ ನಾವು ತುಂಬ ಇಷ್ಟಪಡ್ತೀವಿ. ಇನ್ನು ಉಳಿದಂತೆ ನಮ್ಮ ಸ್ನೇಹಿತರು ನಮ್ಮ ಕುಚ್ಚಕ್ಕೂ ಉಮಾ ಮಹೇಶ್ ಅವರು ಇದ್ದಾರೆ. ಪ್ರತಿಯೊಂದು ಜೊತೆ ಸಹ ಇಬ್ಬರು ನಾವು ಒಂದು ಫ್ಯಾಮಿಲಿ, ಇದು ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ. ಇಬ್ಬರು ಸ್ನೇಹಿತರಲ್ಲ. ಇನ್ನು ನಮ್ಮ ರಘು ಬಂದ್ಬಿಟ್ಟು ನಮ್ಮ ಬಿಗ್ ಬ್ರದರ್ ಅಂತ ಹೇಳ್ಕೊತೇವೆ, ಡೈರೆಕ್ಟರ್ ಅಂತ ಹೇಳಕ್ಕೆ ಏನು ಇಷ್ಟಪಡಲ್ಲ. ಯಾಕಂತೇಳಿದ್ರೆ ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಅವ್ರು ಫಸ್ಟ್ ಡೇ ಆಫೀಸಿಗೆ ಬಂದಾಗೂ ಸಹ ಫಸ್ಟ್ ಹೇಳಿದ್ದು, ಸಿನಿಮಾ ಹಿಂಗಿದೆ ಮಾಡೋಣ. ನಾವು ಸಿನಿಮಾ ರಂಗದಲ್ಲಿ ಪ್ರತಿಯೊಬ್ಬರದ್ದು ಹಣ ಮಾಡೋಕ್ಕೆ, ಬಟ್ ನಾನು ಸಿನಿಮಾ ಮಾಡೋದು ಒಳ್ಳೆ ತನಕ್ಕೋಸ್ಕರ. ಇವತ್ತು ನನಗೆ ಕ್ಲಾರಿಟಿಗೆ ಹೇಳ್ತಿರೋದಷ್ಟೇ, ಒಳ್ಳೆ ಮನುಷ್ಯ, ಒಳ್ಳೆ ಕಂಟೆಂಟ್ ಇದೆ, ಫ್ಯಾಮಿಲಿ ನೋಡ್ಬಿಟ್ಟು ಕೂತ ನೋಡ್ಬೋದು ಅಂತ ಹೇಳಿದ್ರೆ ಸಿನಿಮಾ ಮಾಡಿದ್ದೀನಿ. ಇನ್ನು ನಮ್ಮ ರಘು ಬಗ್ಗೆ ಏನು ಮಾತಾಡಂಗಿಲ್ಲ. ಅವನು ಹೊರಗಡೆ ಗೊತ್ತಂದ್ರೆ ಈಗೆಲ್ಲ ನಗಡ್ಬೇಕಾಯ್ತದೆ. ಪಾಪ ಅವನು ತುಂಬ ಕಷ್ಟ ಆಗಿತ್ತು, ಫೈಟಲ್ಲೆಲ್ಲ ಬೆನ್ನೆಲ್ಲ ಕಿತ್ಕೊಂಡು ಹೊಸ್ತ ಬೇರೆ ಮದುವೆ ಆಗಿದ್ದ. ಅದು ಹೇಳ್ಕೊಳಕ್ಕಾಗಲ್ಲ. ಪಾಪ ಹೇಳಿದ ಏನೋ ಪರ್ಸ್ನಲ್ ವಿಚಾರ ಹೇಳ್ಬಾರ್ದು ಸ್ಟೇಜ್ ಮೇಲೆ. ಅವ್ರ ಮಿಸಸ್ ಬಂದಿಲ್ಲ. ಇನ್ನು ಇಬ್ಬರು ಹೀರೋಯಿನ್ ಇದ್ದಾರೆ. ಓಕೆ, ಬೆಟರ್ ದೆನ್ ಆಗ್ತದೆ. ಹೊಸ ಹುಡುಗಿರೋದು ಸಹ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಇನ್ನು ನಮ್ಮ ಕ್ಯಾಮ್ರಾಮ್ಯಾನ್ ದೀಪು ಆಗಲಿ, ಇವತ್ತು ಬಂದಿಲ್ಲ ದೀಪು, ಕ್ಯಾಮ್ರಾ ತುಂಬ ಚೆನ್ನಾಗಿದೆ. ಮ್ಯೂಸಿಕಲ್ಲಿ ಆಲಪ್ಗೆ ಒಂದು 2-3 ಸ್ಪೆಷಲ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇವಾಗ. ಯಾಕೆಂತೇಳಿದ್ರೆ ಮ್ಯೂಸಿಕಲ್ಲಿ ಬಂದ್ಬಿಟ್ಟು ನಾವು ಎಕ್ಸ್ಪ್ರೆಷನ್ ಇಟ್ಕೊಂಡಿರಲಿಲ್ಲ, ಇಷ್ಟೊಂದು ಎಕ್ಸ್ಪ್ರೆಷನ್ ಇಟ್ಕೊಂಡಿರಲಿಲ್ಲ ನಾನು. ಆಲಪ್ಪ ಅಂತ ಬಂದಾಗ ಏನಪ್ಪ ಇವನು ಹಿಂಗವನೇ ಮಾತನೇ ಆಡಲ್ಲ ಆ ಮನುಷ್ಯ. ಬಟ್ ಕೆಲಸ ಮಾಡಿ ತೋರಿಸ್ತಾ ನಂಗೆ ತುಂಬ ಇಷ್ಟ ಆಯ್ತು. ಇನ್ನೊಂದು ಸಿನಿಮಾ ಮಾಡಂಗಿದ್ರೆ ಫಸ್ಟು ಆಲಪ್ಗೆ. ಇನ್ನು ನಮ್ಮೂರ ಹತ್ರ ನಮ್ಮ ಶಿವ ಇದ್ದಾನೆ, ಅಸಿಸ್ಟೆಂಟ್ ಡೈರೆಕ್ಟ್ರು, ಅದನ್ನೆಲ್ಲ ಮೂರ್ತಿ ಇದ್ದಾರೆ. ಇವರೆಲ್ಲ ಯಾಕಂದ್ರೆ ಆ ಟೈಮಲ್ಲಿ ನಮಗೆ ಸಕಲೇಶ್ಪುರದಲ್ಲಿ ಅಂತ ಕಾಡು ಜಾಗದಲ್ಲಿ ಅಂಥ ಟೈಮ್ಗಳಲ್ಲೆಲ್ಲ ಬಂದು ಹಣ ಅನ್ಕೊಂಡು ಅಷ್ಟು ಚೆನ್ನಾಗಿ ಸಿನಿಮಾ ಮಾಡಿಕೊಟ್ಟಿದ್ದಾರೆ. ಮತ್ತು ನಮ್ಮ ಶಿವ ಒಂದು ಸಿನಿಮಾ ಮಾಡ್ತೇವೆ, ಅವ್ರಿಗೂ ತುಂಬ ಒಳ್ಳೇದಾಗಲಿ. ನಮ್ಮ ರಘುವ್ರಿಗೆ ಯಶಸ್ಸು ಸಿಗಲಿ, ಕನ್ನಡ ಜನತೆ ನಮ್ಮನ್ನು ಹರಿಸಿ ಆಶೀರ್ವದಿಸ್ಲಿ. ಹಾಗೆ ನಮಗೂ 4 ಅಷ್ಟು ದುಡ್ಡಲ್ಲಿ ನಾವು ಪರ್ಸ್ನಲ್ಲಾಗಿ ಹೇಳ್ತಿರೋದು. ಏನು ಮಾಡೋದು ಸರ್, ಹೊಟ್ಟೆ ಪಡಲ್ಲ ಸರ್ ನಮ್ದು. ಇನ್ನೊಂದು ಬೇಡವಲ್ಲ ಸರ್, ಇದೇ ಲಾಸ್ಟ್ ಸರ್ ಸ್ಟೇಜು, ನೆಕ್ಸ್ಟ್ ಟೈಮ್ ಬೇಡವ ಸರ್ ಹೇಳಿ ಸರ್. ಇನ್ನು ನಮ್ಮ ಅನುಪಮ ಮೇಡಮ್ ಅವರಾಗಲಿ, ನಮ್ಮ ಮುನಿಯವರಾಗಲಿ, ನಮ್ಮ ಮೈತ್ರ, ಆಲ್ ಆರ್ಟಿಸ್ಟ್ ಎಲ್ಲ ಚೆನ್ನಾಗಿ ಮಾಡಿದ್ರೆ. ಎಲ್ಲಕ್ಕಿಂತ ಹೆಚ್ಚು ನಮ್ಮ ರಘು ಭಾರಿ ಇಷ್ಟ ನನಗೆ. ಅಣಜಣಕ್ಕಂದು ಇರಾಗ್ಬಿಟ್ಟ. ಓಕೆ, ಇನ್ನೊಂದು ಸಿನಿಮಾ ಮಾಡೋಣ ಜೊತೆಲಿ ಎಲ್ಲರೂ. ನಾನು ಇನ್ನೊಂದು ನಮ್ಮ ಕನ್ನಡ ಜನತೆಗೆ ತುಂಬ ಕಳಕಳಿ ಮನವಿ ಮಾಡ್ಕೊಳ್ಳೋದಂದ್ರೆ, ದಯವಿಟ್ಟು ಎಲ್ಲ ಬಂದು ಥಿಯೇಟರ್ ಸಿನಿಮಾ ನೋಡಿ ನಮ್ಮನ್ನು ಆಶೀರ್ವದಿಸಿ. ಏನೋ ಸಣ್ಣ ಪುಟ್ಟ ತಪ್ಪುಗಳಿದ್ರು ಸಹ ನಮ್ಗೆ ಕ್ಷಮಿಸಿ. ಡೈರೆಕ್ಟರ್ ಪರ ಆಗಲಿ, ಟೆಕ್ನಿಷಿಯನ್ ಪರ ಆಗಲಿ, ಏನೇ ಸಿನಿಮಾದಲ್ಲಿ ಲೋಪದೋಷಗಳಿದ್ರು ಸಹ ಅದನ್ನು ಕ್ಷಮಿಸಿ ನಮಗೆ ಆಶೀರ್ವದಿಸಿ ಅಂತ ಹೇಳಿ 2 ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಹೇಶ್ ಅವ್ರು ಏನೋ ಹೇಳ್ಕೊಡ್ತಾ ಇದ್ರಿ. ಏನು ಥ್ಯಾಂಕ್ ಯು ಸರ್. ಮನೇಲಿ ಮಾತಾಡ್ತೀವಿ ಮೇಡಮ್. ಮನೇಲಿ ಅಲ್ಲ, ಅವರು ಏನೋ ಪಾಯಿಂಟ್ ಬಿಟ್ರಿ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾ ಇದ್ದ ಅಂತ ಆ ಥರ ಇಲ್ಲಿ ಇದೆಯಲ್ಲ ಜಾಗಗಳಿದೆಯಲ್ಲ. ರಕ್ಷಾ ಅವರು ಹಾಗೆ ರೂಹಿ ಅವರು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತೆ. ಕರಿತೀನಿ ಮೇಡಮ್, ಬಂದ್ಬಿಡಿ ಮೇಡಮ್. ಅವ್ರು ಯಾಕೋ ನಿಮ್ಮನ್ನ ಕರೆದಿಲ್ಲ ಅಂತ ನನಗೆ. ಅಪೂರ್ವ ಮೇಡಮ್, ಹೊಸಬ್ರಿಗೆ ಒಂದು ಎನರ್ಜಿ ಸಿಗುತ್ತೆ. ನಿಮ್ಮಿಂದಾನೇ ಮಾತು ಶುರು ಮಾಡೋಣ ಮೇಡಮ್. ಇರ್ಲಿ ಹೇಳಿ. ಎಲ್ಲರಿಗೂ ನಮಸ್ಕಾರ.
ಸಡನ್ ಆಗಿ ಮೈಕ್ ಕೊಟ್ಟರು ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಸ್ವಲ್ಪ ಮುಂದೆ ಇಬ್ಬರು ಹೊಸ ಕಲಾವಿದರು ಅಂತ ನನಗೆ ಅನ್ನಿಸ್ಲಿಲ್ಲ. ಅಲ್ಲಿ ಕೆಲಸ ಮಾಡುವಾಗಲೂ ಅಷ್ಟೇ, ಈಗಲೂ ಅಷ್ಟೇ. ಯಾಕೆಂತಂದರೆ ಬರೀ ಆ್ಯಕ್ಟಿಂಗ್ ಅಷ್ಟೇ ಇದು ಮಾಡ್ಕೊಂಡಿರಲಿಲ್ಲ, ಪಾಪ ಎಲ್ಲ ಕೆಲಸನೂ ವಹಿಸ್ಕೊಂಡಿದ್ರು. ಅವರಾಗಲಿ ಇವರಾಗಲಿ ತುಂಬ ಖುಷಿ ಆಗುತ್ತೆ ಅದನ್ನು ಹೇಳೋದಕ್ಕೆ. ಮುಂದೇನೂ ಇದೇ ಆಸಕ್ತಿ ಇರಲಿ ಅಮ್ಮ. ಮತ್ತು ಡೈರೆಕ್ಟ್ರು ಅವ್ರ ಜೊತೆ ನಾನು ಇದು 3ನೇ ಸಿನಿಮಾ ಮಾಡ್ತಾ ಇರೋದು, ತುಂಬ ಖುಷಿ ಆಗ್ತಾಯಿದೆ. ಇದು ಒಂದು ಇಷ್ಟು ದಿನ ಮಾಡಿರೋ ಇದರಲ್ಲಿ ಇದು ಸ್ವಲ್ಪ ವಿಭಿನ್ನವಾಗಿದೆ. ಮತ್ತು ಸಸ್ಪೆನ್ಸ್ ಅಂದರೆ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ, ನನಗೂ ತುಂಬ ಇಷ್ಟ. ವೆಯ್ಟ್ ಮಾಡ್ತಿದ್ದೀನಿ ಸಿನಿಮಾ ನೋಡೋಕ್ಕೆ. ಚೆನ್ನಾಗಿ ಬಂದಿದೆ, ಟ್ರೈಲರ್ ಆಗಲಿ ಸಾಂಗ್ ಆಗಲಿ ತುಂಬ ಚೆನ್ನಾಗಿದೆ ಸರ್, ಖುಷಿ ಆಯಿತು. ಮತ್ತು ಪ್ರೊಡ್ಯೂಸರ್ ಸರು ಹೆಚ್ಚಾಗಿ ಬರ್ತಿರ್ಲಿಲ್ಲ ಶೂಟಿಂಗ್ ಸ್ಪಾಟ್ಗೆ, ಬಟ್ ಯಾವುದೂ ಕೊರತೆ ಆಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು, ತುಂಬ ಖುಷಿ ಆಯಿತು. ಒಬ್ಬೊಬ್ರು ಅಲ್ಲಿ ಅಷ್ಟು ದೂರ ಹೋಗಿ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ, ಟೆಕ್ನಿಷಿಯನ್ಸ್ ಆಗಲಿ ಊರಾಗಲಿ ಎಲ್ಲ. ನಾವು ಮಧ್ಯದಲ್ಲಿ ಒಂದು ಸ್ವಲ್ಪ ಹೋಗಿ ಬಂದಿದ್ದು, ನಮಗೆ ಒಂದೊಂದ್ಸರಿ ಕಷ್ಟ ಆಗ್ತಿತ್ತು, ಬಟ್ ತುಂಬ ಶ್ರಮ ಪಟ್ಟಿದ್ದಾರೆ. ಅದು ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣ್ತಾ ಇದೆ, ತುಂಬ ಖುಷಿ ಆಯಿತು. ಈ ಟೀಮಲ್ಲಿ ವರ್ಕ್ ಮಾಡಿರೋದಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಲಕ್ಷ್ಯ ಹೇಳಿ ನಿಮ್ಮ ಪಾತ್ರದ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ಮೊದಲೇ ಹೇಳಿದಾಗೆ ನಾನು ಒಂದು ಹಳ್ಳಿ ಹುಡುಗಿ ಪಾತ್ರನ ನಿರ್ವಹಿಸಿದ್ದೀನಿ. ಹಾಗೆ ಸಿನಿಮಾ ಅಂತೂ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಇದೇ ಮಂತ್ ಎಂಡಲ್ಲಿ ರಿಲೀಸ್ ಆಗ್ತಿದೆ. ಸೊ ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ನೋಡಬೇಕಾಗಿ ನಾನು ಮನದುಂಬಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ಹಲೋ, ಎಲ್ಲರಿಗೂ ನಮಸ್ಕಾರ. ನಮ್ಮ KVR ಪಿಕ್ಚರ್ಸ್ಗೆ ಮತ್ತು ಎಲ್ಲ ಸ್ನೇಹಿತರಿಗೆ, ಆಮೇಲೆ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ, ವಿಭಿನ್ನವಾಗಿ ಒಂದು ಹಳ್ಳಿ ಸೊಗಡಲ್ಲಿ ಹೀಗೂ ಮಾಡ್ಬೋದಾ ಅಂತ ಹೇಳಿ ಒಂದು ನಮ್ಮ ಡೈರೆಕ್ಟರ್ ಮಾಡಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ನಾವು ಹೊಸಬ್ರು, ನಮಗೆ ಎಷ್ಟು ಬೆಸ್ಟ್ ಆಗುತ್ತೆ ಅಷ್ಟು ಬೆಸ್ಟ್ ಕೊಟ್ಟಿದ್ದೀವಿ. ಸರ್ ಸ್ಟೋರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸ್ಕ್ರೀನ್ ಪ್ಲೇ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ಮ್ಯೂಸಿಕ್ ಎಲ್ಲ ಚೆನ್ನಾಗಿ ಬಂದಿದೆ. ನಿಮ್ಮೆಲ್ಲರೂ ಆಶೀರ್ವಾದನೂ ಬೇಕು. ಹೊಸಬ್ರು ಒಂದು ಪ್ರಯತ್ನ ಮಾಡಿದ್ದೀವಿ, ನೀವೆಲ್ಲರೂ ನಮ್ಮನ್ನು ಆಶೀರ್ವದಿಸಿ ಮತ್ತು ಥಿಯೇಟರ್ಗೆ ಎಲ್ಲರೂ ಬಂದು ನಮ್ಮ ಸಿನಿಮಾವನ್ನು ನೋಡಿ ನಮ್ಗೆಲ್ರಿಗೂ ಬ್ಲೆಸ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ನಿಮ್ಮಿಬ್ಬರಿಗೆ. ಹೀರೋ ಅಂತ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡ್ಬಿಟ್ರ? ಅಲ್ಲ, ಎಲ್ಲ ಅವರಲ್ವಾ, ಸಿನಿಮಾ ಕಂಟಿನ್ಯೂಟಿ ಅಲ್ವಾ, ಅದಕ್ಕೆ. ಎಲ್ರಿಗೂ ನಮಸ್ಕಾರ. 2ನೇ ಬಾರಿ. ಅದೇ ನಾವು ಯಾವಾಗಲೂ ಹೇಳ್ತಿರ್ತೀವಿ ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ ಅಂತ. ಇವತ್ತಿನ ಕಾಂಪಿಟೇಷನ್ ಎಲ್ರಿಗೂ ಗೊತ್ತಿರೋದೆ, ಸಿನಿಮಾ ತುಂಬ 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 ಚೆನ್ನಾಗಿ ಮಾಡ್ಬೇಕಾಗತ್ತೆ. ಇದು ನಮ್ಮ ಪ್ರಯತ್ನ, ಅದನ್ನ ನಿಮ್ಮಡ್ಲಿಗೆ ಆಗ್ತಾ ಇದ್ದೀವಿ. ರಾಘು ಸಾರು ಜೊತೆ ಇದು 2ನೇ ಸಿನಿಮಾ. ಮರ್ಯಾದೆ ಕ್ಷಮಿಸೋ ಆದ್ಮೇಲೆ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾಕಂದ್ರೆ ಹೀರೋ ಅಂತ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ಇದೊಂದು ಕತೆ ಹೀರೋ ಆಗಿರುತ್ತೆ, ಆ ಕಥೆಯಲ್ಲಿ ನನ್ನ ಜರ್ನಿ ಪಾತ್ರ ಹೀರೋ ಆಗಿದೆ ಅಷ್ಟೇ. ಬಹಳ ಖುಷಿ ಇದೆ ಸಿನಿಮಾದಲ್ಲಿ. ರಾಮು ಸಾರು ಸಖತ್ ಸಪೋರ್ಟ್ ಮಾಡಿದ್ದಾರೆ. ನನ್ನ ಮ್ಯೂಸಿಕ್ ತುಂಬಾ ಇಷ್ಟ ಆಯ್ತು. ಫಸ್ಟ್ ಸಾಂಗ್ ಡುಯೆಟ್ ಸಾಂಗ್ ಸಖತ್ತಾಗಿ ಬಂದಿದೆ, ಚೆನ್ನಾಗಾಗಿದೆ. ಥ್ಯಾಂಕ್ ಯು ಸೋ ಮಚ್ ರಾಘು ಸರ್. ರಾಮು ಸರ್ ಇನ್ನೂ ಒಂದು 5 ಸಿನಿಮಾ ಮಾಡೋಷ್ಟು ಆ ರಾಯರು ನಿಮ್ಗೆ ಶಕ್ತಿ ಕೊಡ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಅದೇ 4 ಜನ ಸ್ನೇಹಿತರು ಇರ್ತೀವಿ. ವೀರೇಶ್ ಆಗಿರ್ಬೋದು, ಇಲ್ಲೊಬ್ರು ಇದ್ದಾರೆ ರಂಗಭೂಮಿ ಕಲಾವಿದರು. ಸೊ ಮತ್ತೆ ನಮ್ಮ ಗುಂಗ್ರು ಅಂತ, ಆ ಫ್ರೆಂಡ್ಗಳ ಜೊತೆನೆ ಕ್ಯಾರೆಕ್ಟರ್ ಹೋಗ್ತಾ ಇರುತ್ತೆ. ಲಾಸ್ಟ್ ಅಲ್ಲಿ ರಿವೀಲ್ ಆಗುತ್ತೆ ನಾನು ಏನು ನನ್ನ ಪಾತ್ರ ಅನ್ನೋದು, ಲಾಸ್ಟ್ ಅಲ್ಲಿ ರಿವೀಲ್ ಆಗುತ್ತೆ. ಸೊ ಏನ್ ಪಾತ್ರ ಅನ್ನೋದನ್ನ ಸಿನಿಮಾ ನೋಡ್ಲೇಬೇಕು. ಇವಾಗ್ಲೇ ಹೇಳಿದ್ರೆ ನನಗೆ ಡೈರೆಕ್ಟರ್ ಬೈತಾರೆ ಅಂತ ಭಯ ಸರ್, ಹೇಳಂಗೆ ಇಲ್ಲ. ಯಾಕಂದ್ರೆ 4 ಜನ ಫ್ರೆಂಡು, ಆ ಫ್ರೆಂಡ್ಗಳ ಮಧ್ಯೆ ತರಲೆ ತುಂಟಾಟಗಳ ಜೊತೆ ಒಂದು ಲವ್, ಹೀರೋಯಿನ್ ಜೊತೆ ಲವ್ ಆಗುತ್ತೆ, ಎಲ್ಲ ಇರುತ್ತೆ. ಬಟ್ ಲಾಸ್ಟ್ ಅಲ್ಲಿ ನನ್ನ ಕ್ಯಾರೆಕ್ಟರ್ ಅನ್ನೋದು ರಿವೀಲ್ ಆಗುತ್ತೆ. ಅದೇ ಸಸ್ಪೆನ್ಸ್. ಎಸ್, ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು. ತುಂಬಾ ಒಳ್ಳೇದಾಗ್ಲಿ, ಇನ್ನೊಂದಷ್ಟು ಸಿನಿಮಾ ಹೀರೋ ಆಗಿ ಮಾಡೋ ಹಾಗಾಗ್ಲಿ ರಘು ಅವರೇ. ಈಗ ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್ ನಿರ್ದೇಶಕರು ರಾಘವ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು. ಎಲ್ಲ ಮಾಧ್ಯಮ ಮಿತ್ರರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಹಾಗೆ ಇಲ್ಲಿ ನೆಲೆಸಿರುವಂಥ ಎಲ್ಲ ನನ್ನ ಪ್ರೀತಿಯ ಅಭಿಮಾನದಂಥ ಕಲಾವಿದರು, ತಂತ್ರಜ್ಞರು ಮತ್ತು ಸ್ನೇಹಿತರು ಎಲ್ರಿಗೂ ತುಂಬ ಅಭಿನಂದನೆಗಳು. ಈ ಸಿನಿಮಾ ರಣಾಕ್ಷ ಸ್ಟಾರ್ಟ್ ಮಾಡಬೇಕು ಅಂತೇಳಿ ನಾವು ನಮ್ಮ ನಿರ್ಮಾಪಕತ್ವ ಹೋದಾಗ
ಅವ್ರೊಂದು ಕತೆ ಚಾನಲ್ ಒಂದು ಲೈನ್ ಹೇಳಿದ ತಕ್ಷಣ ಅವ್ರು ಏನೂ ಕೇಳಲಿಲ್ಲ, ಸಿನಿಮಾ ನಾನು ಮಾಡ್ತೀನಿ ಖುಷಿಯಿಂದ ಮಾಡಿ, ಬಜೆಟ್ ಏನು ಎತ್ತಾದ್ರೆ ಯಾವತ್ತೂ ಡಿಸ್ಕಸ್ ಮಾಡಿ, ಇವತ್ತಿಗೂ ಡಿಸ್ಕಸ್ ಮಾಡಲಿಲ್ಲ. ಏನು ಬೇಕು ಅಂತ ಕೇಳಿದಾಗ ಆ ಟೈಮ್ ನಮಗೆಲ್ಲ ವ್ಯವಸ್ಥೆ ಮಾಡಿಕೊಡೋರು. ಈ ಚಿತ್ರಕ್ಕೆ ನಾನು ನಮ್ಮ ರಘು ಬಂದು ಮರ್ಯಾದೆ ಕ್ಷಮಿಸಲಿ ಕ್ಯಾರೆಕ್ಟರ್ ಮಾಡಿದ್ದೆ ಅದರಲ್ಲಿ. ಅದೇ ಫಸ್ಟ್ ನಾನು ಮೊದಲನೇ ನಿರ್ದೇಶಕರ ಚಿತ್ರ. ಅವತ್ತು ಅವ್ನು ಆಕ್ಟಿಂಗ್ ನೋಡಿ ನನಗೆ ಒಂದು ಕನ್ಸೆಪ್ಟ್ ಮಾಡಿದ್ದೆ, ಅವ್ನು ನೀರಾವ್ ಮಾಡ್ತೀನಿ ಅಂತ. ಅವನ್ನ ಕರೆದು ನೀರಾವ್ ಮಾಡ್ತೀನಿ ಅಂತ ಹೇಳಿದ ಕಾಮಿಡಿ ಅಣ್ಣ, ನಾನೇ ಕಾಮಿಡಿ, ನನಗೆ ಕಾಮಿಡಿ ಮಾಡ್ತೀನಿ ಅಂತ ಹೇಳಿದ್ದು ಉಂಟು. ಇಲ್ಲ 100% ನಿನ್ನ ಒಂದು ಆಕ್ಷನ್ ಇರೋ ಥರ ತೋರಿಸ್ತೀನಿ, ನನ್ನ ಕೈಲಿ ಆಗುತ್ತೆ ಅಂದ್ರೆ. ಇದರಲ್ಲಿ ಏನು ಖುಷಿ ಆಗುತ್ತೆ ಅಂದ್ರೆ ಇಲ್ಲಿರುವಂತ ಎಲ್ಲಾ ಕಲಾವಿದರು, ಅಪೂರ್ವ ಮೇಡಮ್, ಮನೆ ಅಣ್ಣವ್ರು ಬಿಟ್ಟರೆ ಮಿಗ್ದವ್ರು ಎಲ್ಲರೂ ಹೊಸ ಕಲಾವಿದರು. ಹೊಸ ಕಲಾವಿದ್ರ ಹತ್ರ ಏನೋ ಕೆಲಸ ತೆಗಿಸ್ಬೇಕು, ಪ್ರಯತ್ನ ಪಡಬೇಕು ಅಂತ ಎಲ್ಲರನ್ನ ಸೇರಿಸ್ಕೊಂಡೆ. ನಾನೇನು ಪ್ರಯತ್ನ ಪಡಬೇಕು ಅನ್ನೋ ಅದಕ್ಕಿಂತ ಹೆಚ್ಚಾಗಿ ಕಲಾವಿದರು ನನಗೆ ಸಪೋರ್ಟ್ ಮಾಡಿ ಎಲ್ಲರೂ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಅದು ಸಂತೋಷ ಇದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಸಿನಿಮಾನ 100% ಫ್ಯಾಮಿಲಿ ಓರಿಯೆಂಟ್ ನೋಡೋ ಥರ ಸಿನಿಮಾ ಮಾಡಿದ್ದೀವಿ. ಸಿನಿಮಾನ ನೋಡಿ ಆಶೀರ್ವದಿಸಿ ನಮ್ಮನ್ನೆಲ್ಲ ಗೆಲ್ಲಿಸಿ ಅನ್ನೋದು ನನ್ನ ಕೋರಿಕೆ. ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಸರ್, ಅದು ಎರಡೂ ಮೀರಿದ್ದು ಅದೇ ಸಸ್ಪೆನ್ಸ್. ಅನಾಕ್ಷರ ಅಂತ ಅದು ಆ ಕತೆ ಅದು ಹೇಳ್ಬಿಟ್ರೆ ಸಸ್ಪೆನ್ಸ್. ಸಿನಿಮಾ ನೋಡ್ರೆ ಗೊತ್ತಾಗುತ್ತೆ ದೇವನ ಅನ್ನೋದ್ರ ಬಗ್ಗೆ. ಅವೆರಡು ಕಾಂಪಿಟೇಷನ್ ಅನ್ಕೊಳ್ಳಿ. ರಿಲೀಸ್ ಈ ತಿಂಗಳಲ್ಲಿ ಕೊನೆಯಲ್ಲಿ ಅನ್ಕೊಂಡಿದ್ವಿ, ನೋಡೋಣ ಹಿಂದೆ ಮುಂದೆ ಯಾವ ಸಿನಿಮಾ ಬರ್ತದೆ ಅನ್ನೋದ್ರ ಮೇಲೆ. ಈ ಮಂತ್ ಎಂಡ್ ಇಲ್ಲ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಮಾಡ್ತೀವಿ ಸರ್. ಓಕೆ, ಥ್ಯಾಂಕ್ ಯು. ಇನ್ಯಾರನ್ನಾದ್ರೂ ನಾನು ಹೆಸರುಗಳು ಬಿಟ್ಟಿದ್ರೆ ನೀವು ವೇದಿಕೆ ಮೇಲೆ ಕರಿಬೇಕು ಅಂತ ಇದ್ರೆ ಕರಿಬಹುದು. ಮನೋಜ್ ಅವರು, ನಾಗರಾಜು, ಆನಂದ್, ಹಾಗೆ ಮೈತ್ರಿ ಅವ್ರು ಬರ್ಬೇಕು, ಜಗದೀಶ್ ಬಾಬು ಅವರು, ವೀರೇಶ್ ಇಲ್ವಾ, ಜಗದೀಶ್ ಬಾಬು ಅವರು. ಎಲ್ರಿಗೂ ನಮಸ್ಕಾರ. ಸ್ಪೆಷಲಿ ಇಲ್ಲಿ ನಮ್ಮ ನಿರ್ದೇಶಕರಾಗಲಿ, ಪ್ರೊಡ್ಯೂಸರು ಮತ್ತು ನಮ್ಮ ಅಪೂರ್ವ ಮೇಡಮ್ ತುಂಬ ಧನ್ಯವಾದಗಳು ಬಂದಿದ್ದಕ್ಕೆ. ಫಸ್ಟ್ ಆಫ್ ಆಲ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಾದ್ರೆ, ಹೀರೋಯಿನ್ ಅಣ್ಣನ ಪಾತ್ರ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ತುಂಬ ಎಂಜಾಯ್ ಮಾಡಿರೋಂಥ ಪಾತ್ರ ಇದು. ಒಂಥರ ನಮ್ಮ ಟ್ರಿಪ್ ಪಾಪ ಅವರು ತುಂಬ ಕಷ್ಟಪಟ್ಟಿದ್ದಾರೆ. ನಮ್ಮ ಡೈರೆಕ್ಟರ್ ಆಗಲಿ, ಇಡೀ ತಂಡ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಎಲ್ಲರೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪಾತ್ರ. ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಮಡಿಲಿಗೆ ನಮ್ಮನ್ನು ಕರ್ಕೊಂಡಂಥ ನಿರ್ದೇಶಕರಿಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೊಂದೇನೆಂದರೆ, ನಾನು ಮರ್ಯಾದೆ ಕ್ಷಮಿಸಿಗೆ ಫೋಟೋ ಕಳಿಸಿದೆ. ಆವಾಗ ಇವರು ನಮ್ಮನ್ನು ಪಾಯಿಂಟ್ ಅಪ್ ಮಾಡಿದ್ರೆ ಅಂತ ನನಗೆ ಗೊತ್ತಿರಲಿಲ್ಲ. ಸಡನ್ನಾಗಿ ಕಾಲ್ ಬರುತ್ತೆ, ಈ ಥರ ಶೂಟಿಂಗ್ ಇರುತ್ತೆ ಅಂತ ಹೇಳಿದ್ರೆ, ಇನ್ನು ಯಾರೋ ಫ್ರ್ಯಾಂಕ್ ಆ ಥರ ಏನೋ ಮಾಡ್ತಾರೆ ಅಂದ್ಕೊಂಡಿದ್ದೆ. ಬಟ್ ನಾನು ಸೆಲೆಕ್ಟ್ ಆಗಿದ್ದು ನನಗೆ ಆಶ್ಚರ್ಯ ಆಗೋಯಿತು. ಸೊ ಶೂಟಿಂಗ್ ಎಲ್ಲ ಮಾಡಿ ಸಪೋರ್ಟ್ ಮಾಡಿದ್ರು. ಸೊ ತುಂಬ ಚೆನ್ನಾಗಿತ್ತು. ಶೂಟಿಂಗ್ ಅನ್ನೋದಕ್ಕಿಂತ ಒಂಥರ ಫ್ಯಾಮಿಲಿ ಜೊತೆ ಇದ್ದಂಗಿತ್ತು. ಆ ವಾತಾವರಣ ಆಗಲಿ, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಸೊ ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮ್ಮ ಪಾತ್ರದ ಬಗ್ಗೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮೈತ್ರಿ ಅಂತ. ಇಲ್ಲಿ ಬಂದಿರೋದಂಥ ನಿರ್ಮಾಪಕ, ನಿರ್ದೇಶಕ, ಕಲಾವಿದರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಎಸ್ಪೆಷಲಿ ನನ್ನ ಮಾಧ್ಯಮದವರಿಗೆ ತುಂಬ 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 ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಬಯಸ್ತೀನಿ. ಯಾಕೆಂದರೆ ಅವರು ನಮಗೆ ಸಿನಿಮಾದವರಿಗೆ ತುಂಬ ಸಪೋರ್ಟ್ ಮಾಡ್ತಾರೆ. ನನ್ನ ಕಡೆಯಿಂದ ಸ್ಪೆಷಲಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಸಿನಿಮಾ ಅಂತ ಬಂದರೆ ಪ್ರಯತ್ನಕ್ಕೆ ಫಲ ಅಂತ ಹೇಳ್ಬೋದು. ನಮ್ಮ ರಾಘವ ಸರ್ ಜೊತೆ ಇದು 2ನೇ ಪ್ರಾಜೆಕ್ಟ್ ನಾನು ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಮೇಡಮ್, ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಒಂದು ಪಾತ್ರ ಇದೆ, ಬಂದು ನಿಭಾಯಿಸ್ತೀರಾ ಅಂತ ಕೇಳಿದ್ರು. ಖುಷಿಯಿಂದ ಆಯಿತು ಸರ್, ನಾನು ಬರ್ತೀವಿ. ಇದೇ ಥರ ನೀವು 100 ಸಿನಿಮಾ ಮಾಡ್ತಾನೆ ಇರಬೇಕಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ಯಾಕೆಂದರೆ ನಾವು ಸಿನಿಮಾ ಮಾಡೋದು ದೊಡ್ಡದಲ್ಲ. ಡೈರೆಕ್ಟ್ರನ್ನ, ನಿರ್ಮಾಪಕರನ್ನ ಉಳಿಸಿದ್ರೆ ಅವರು 100 ಸಿನಿಮಾಗಳು ಮಾಡಿದಾಗ 1000 ಜನಕ್ಕೆ ಅನ್ನದಾತರ ಆಗಿರ್ತಾರೆ. ನನ್ನ ಪ್ರಕಾರ ನಾನೊಬ್ರು ಕಲಾವಿದೆಯಾಗಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು ಸಿನಿಮಾ ಮಂದಿರಕ್ಕೆ ಬಂದಾಗ ಅರ್ಧದಲ್ಲಿ ಎದ್ದು ಸಿನಿಮಾ ಹೋದ್ರೆ ಯಾವುದೇ ಕಾರಣಕ್ಕೂ ಸಿನಿಮಾ ಚೆನ್ನಾಗಿಲ್ಲ ಅಂತಾನೆ ನಿಮ್ಮ ಮೈಂಡಲ್ಲಿ ಬರುತ್ತೆ. ಹಾಗಾಗಿ ದಯವಿಟ್ಟು ಸಿನಿಮಾ ಮಂದಿರಕ್ಕೆ ಬಂದು ಸಿನಿಮಾ ಪೂರ್ತಿಯಾಗಿ ನೋಡಿ. ಅದರಲ್ಲಿ ಏನಾದರೂ ನಿಮ್ಮ ಫ್ಯಾಮಿಲಿಲಾಗಿರ್ಬೋದು, ನಿಮ್ಮ ಊರಲ್ಲಾಗಿರ್ಬೋದು, ಏನಾದರೂ ಒಂದು ಮೆಸೇಜ್ ಇದ್ದೇ ಇರುತ್ತೆ. ದಯವಿಟ್ಟು ಸಿನಿಮಾ ಮಂದಿರಕ್ಕೆ ಬನ್ನಿ, ಸಿನಿಮಾ ನೋಡಿ, ಹೊಸ ಕಲಾವಿದನ್ನೆಲ್ಲ ಬೆಳೆಸಿ ಹಾಗೂ ನಿರ್ಮಾಪಕರನ್ನ, ನಿರ್ದೇಶಕರನ್ನ ಉಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್.
ಎಲ್ರಿಗೂ ನಮಸ್ಕಾರ. ನಾನು ಈ ಸಿನಿಮಾದಲ್ಲಿ ಅಗೋರಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಟೈಮ್ ಬಂದಿದ್ದೀನಿ ಸ್ಟೇಜ್ ಮೇಲೆ. ನಮ್ಮಂತ ಪುಟ್ಟ ಕಲಾವಿದರ ಸಿನಿಮಾನ ಉಳಿಸಿ ಆಶೀರ್ವಾದ ಮಾಡಿ ಅಷ್ಟೇ ಕೇಳ್ಕೊಂತೀನಿ. ಅದು ಗೊತ್ತಿಲ್ಲ ಸರ್, ಅದು ನಾವು ಆಕ್ಟಿಂಗ್ ಮಾಡೋದಷ್ಟೇ ಸರ್. ಆನಂದ್ ಅಂತ ಸರ್. ಎಲ್ಲರೂ ಥಿಯೇಟ್ರಿಗೆ ಬಂದೆ ಸಿನಿಮಾ ನೋಡಿ ದಯವಿಟ್ಟು ನಮ್ಮಂತ ಪುಟ್ಟ ಕಲಾವಿದರಿಗೆ ಆಶೀರ್ವಾದ ಮಾಡಬೇಕು ಅಂತ ಕನ್ನಡ ಜನತೆಗೆ ಮನ ಕಳಕಳಿಯಿಂದ ಕೇಳ್ಕೊಂತ ಇದ್ದೀನಿ. ಥ್ಯಾಂಕ್ ಯು. ವಿಶಾಲ ಫಸ್ಟ್ ಟೈಮ್ ನಾನು ಸ್ಟೇಜ್ ಮೇಲೆ ನಿಂತ್ಕೊಂಡಿದ್ದೀನಿ. ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ತುಂಬಾ ಖುಷಿ ಆಗ್ತಿದೆ. ನಮ್ಮ ನಿರ್ಮಾಪಕರಿಗೂ ಮತ್ತು ನಮ್ಮ ನಿರ್ದೇಶಕರಿಗೂ ತುಂಬಾದ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತಿದ್ದೀನಿ. ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಇದರಲ್ಲಿ ಒಂದು ಚಿಕ್ಕ ಪಾತ್ರ ಆಗಿರ್ಬೋದು. ಈಗ ನಮ್ಮ ರಘು ಅಣ್ಣನ ಟ್ರೆಂಡ್ ಆಗಿ ಆಕ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಖುಷಿ ಆಯ್ತು. ಎಲ್ಲರೂ ಸಿನಿಮಾನ ಥಿಯೇಟರ್ ಬಂದು ನೋಡಿ. ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಸಿರುಣ್ಣ ರಘು ರಣಾಕ್ಷ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸಸ್ಪೆನ್ಸ್ ಹೇಗಿದೆ ಅಂತ ನಾನು ನೋಡ್ಬೇಕು ಅನ್ಸ್ತಾ ಇದೆ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳೋಕೆ ನಾನು ಇಷ್ಟವಾದ ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು. ಇನ್ನೊಂದು ಹೇಳಕ ಮಾತಲ್ಲಿ ತಪ್ಪಿದ್ರೆ ಕ್ಷಮಿಸಿ. ಫಸ್ಟ್ ಟೈಮ್ ಸ್ಟೇಜ್ ಅಲ್ಲಿ ನಿಂತ್ಕೊಂಡು ತುಂಬಾ ಖುಷಿ ಆಗ್ತಿದೆ. ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು. ಏನು ಬರ್ತೀನಿ. ಸೊ ಇದು ನನ್ನ 3ನೇ ಸಿನಿಮಾ ರಣಾಕ್ಷ. ಈ ಮೂವಿನ ನನಗೆ ಅವಕಾಶ ಕೊಟ್ಟಂತ ನಮ್ಮ ಪ್ರೊಡ್ಯೂಸರ್ ಸರ್ ಹಾಗೆ ನಮ್ಮ ಡೈರೆಕ್ಟರ್ ಸರ್ಗೆ ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಮೂವಿ ನನ್ನ ಕತೆ ಹೇಳಿದಾಗ ತುಂಬ ಅದ್ಭುತವಾಗಿದೆ ಸರ್, ಖಂಡಿತವಾಗ್ಲೂ ಮಾಡೋಣ ಅಂತ ಹೇಳಿದೆ. ಸೊ ಈ ರಣಾಕ್ಷ ಒಂದು ತುಂಬ ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಮೂವಿ. ಈ ಮೂವಿಯಲ್ಲಿ ಯಾರು ರಣಾಕ್ಷ ಅಂತ ಕಂಡುಹಿಡಿಯೋದೇ ಒಂದು ದೊಡ್ಡ ಟ್ವಿಸ್ಟ್. ಆಕ್ಚುಲಿ ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ಯಾರು ರಣಾಕ್ಷ ಅಂತ ಕಂಡುಹಿಡೀರಿ ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ನಮ್ಮಂಥ ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು. ನಿಮಗೂ ಕೂಡ ತುಂಬಾ ಒಳ್ಳೇದಾಗ್ಲಿ. ಅದು ಸಿನಿಮಾದಲ್ಲಿ ಏನಾದ್ರು ಅತಿ ಹೆಚ್ಚು ಹಿಂಸೆ ಅಂತ ಕೊಟ್ಟಿದ್ರೆ ಇವನಿಗೆ ಕೊಟ್ಟರು. ರಾತ್ರಿ 12 ಗಂಟೆ ಆಗಲಿ 1 ಗಂಟೆ ಆಗಲಿ ಆ ಮ್ಯೂಸಿಕ್ ಸರಿ ಇಲ್ಲ ಈ ಮ್ಯೂಸಿಕ್ ಸರಿ ಇಲ್ಲ ಅಂತ ಯಾವಾಗ ಫೋನ್ ಮಾಡಿ ಹೇಳಿದ್ರು ಫೋನ್ ಎತ್ಕೊಳ್ಳೋದು. ಹಾಂ ಸರ್ ಬನ್ನಿ ಸರ್, ಆ 1 ಗಂಟೆ ರಾತ್ರಿ ಬಂದ್ಬಿಡಿ ಸರ್ ಕುತ್ಕೊಂಡು ಮಾಡೋಣ. ರಾತ್ರಿ ಆಗಲಿ 2 ಗಂಟೆ 3 ಗಂಟೆ ಯಾವುದೇ ಹೊತ್ತು ಟೈಮ್ ಇಲ್ದಂಗೆ ನನ್ನ ಜೊತೆ ಸರ್ ಕೆಲಸ ಮಾಡಿ. ಅದಕ್ಕೆ ಇಷ್ಟು ಚೆನ್ನಾಗಿ ಬಂದಿದೆ. ಆ ರ್ಯಾಪು ಇದ್ದಿದೆ ನಿರ್ದೇಶಕರು ಮತ್ತೆ ಸಂಗೀತ ನಿರ್ದೇಶಕರು ತುಂಬಾ ಸಪೋರ್ಟ್ ಮಾಡೋದು ಖುಷಿ ಇದೆ. ಇದರಲ್ಲಿ ನನಗೆ ಬೆನ್ನೆಲುಬು ನಿಂತು ನಮ್ಮ DOP ಫಸ್ಟ್ ದೀಪಕ್ ಕುಮಾರ್ ಅವರು ಅವ್ರ ಕೈ ಚಾಲಕ ಎಲ್ಲ ತೋರಿಸಿದ್ದಾರೆ. ಇನ್ನು ಕೊರಿಯೋಗ್ರಾಫರ್ ರಘು ಮಾಸ್ಟ್ರು, ಜಾನಿ ಮಾಸ್ಟರ್ ಬಂದು ಫೈಟ್ ಮಾಡಿದ್ದಾರೆ. ಅವ್ರ ಆರೋಗ್ಯ ಸರಿ ಇಲ್ಲದೆ ಬಂದಿಲ್ಲ. ದೀಪಕ್ ಅವ್ರು ಸಾರಿ ಅಲ್ಲಿಂದಾನೆ ಸಾರಿ 100 ಸತಿ ಹೇಳಿದ್ದಾರೆ. ಶೂಟರ್ ಇದ್ದಾರೆ, ಹಾಗೆ ಕೆಲಸ ಬಿಟ್ಟು ಬರುವಂಥದ್ದಿಲ್ಲ, ಅದು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಅಲ್ಲಿ ಬಿಟ್ಟಿದ್ದೀವಿ ಮೇಡಮ್. ಹಾಗೆ ಎಲ್ಲ ತಂತ್ರಜ್ಞರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಓಕೆ, ಇದಿಷ್ಟು ಈ ಸಿನಿಮಾ ತಂಡದಿಂದ ಮೊದಲ ಹಂತದ ವಿಚಾರಗಳು. ಒಂದು ಸೆಕೆಂಡ್, ಸಾರಿ. ನಮ್ಮ ಜೊತೆ ಕೆಲಸ ಮಾಡಿದಂಥ ನಮ್ಮ ಡೈರೆಕ್ಟರ್ ಇನ್ನೊಬ್ರು ಶಿವು ಸರ್ ಹಾಗೂ ಮೂರ್ತಿ ಸರ್ ಅವರು ಒಂದು ಹೊಸ ಪ್ರಯತ್ನಕ್ಕೆ ಹೆಜ್ಜೆ ಇಡ್ತಾ ಇದ್ದಾರೆ. ಇದೇ ಸರ್ವೆ ನಂಬರ್ 45 ಅಂತ ಒಂದು ಮುಹೂರ್ತನ ಮಾಡಿದ್ದಾರೆ. ನೆಕ್ಸ್ಟ್ ಈ ಮಂತ್ ಇಂದಾನೆ ಶೂಟಿಂಗ್ ಶುರು ಮಾಡ್ತಾ ಇದ್ದಾರೆ. ಅವರಿಗೂ ಸಹ ಇದೇ ರೀತಿನೇ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಒಳ್ಳೇದಾಗ್ಲಿ. ಧನ್ಯವಾದಗಳು. ಒಂದು ಫೋಟೋ ಆಪರ್ಚುನಿಟಿ. ಇಡೀ ತಂಡ ವೇದಿಕೆ ಮೇಲೆ ಬರಬೇಕು. ನಿರ್ಮಾಪಕರು ಬರ್ಬೇಕು, ರಾಮು ಸರ್ ಬರ್ಬೇಕು. ಬನ್ನಿ 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 ಸರ್, ಎಲ್ಲ ಬಂದ್ಬಿಡಿ ಟೀಮ್. ಶಿವು ಹಾಗೆ ಈ ಸಿನಿಮಾದ ಪ್ರಮೋಷನ್ ಜವಾಬ್ದಾರಿ